ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಸ್ವಪಕ್ಷದಲ್ಲೇ ಫುಟ್ಪಾತ್ ಒತ್ತುವರಿ ತೆರವಿಗೆ ವಿರೋಧ, ಜಿಬಿಎ ಚುನಾವಣೆ ಹಿನ್ನೆಲೆ ಕಾರ್ಯಾಚರಣೆ ನಿಲ್ಲಿಸಲು ಒತ್ತಡದ ನಡುವೆಯೂ ಕೂಡ ಕಾನೂನು ಪ್ರಕಾರ ಕಾರ್ಯಾಚರಣೆ ಮುಂದುವರಿಕೆ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಫುಟ್ಪಾತ್ ತೆರವು. ಬೆಂಗಳೂರು ಸುಧಾರಣೆಗೆ ಆಗಬೇಕು ಅಂದರೆ ನಾನು ನಿಷ್ಠುರ ಆಗಲೇಬೇಕು. ಸಾರ್ವಜನಿಕರು ದೊಡ್ಡ ಪ್ರಮಾಣದಲ್ಲಿ ಫುಟ್ಪಾತ್ ತೆರವಿಗೆ ಬೆಂಬಲವನ್ನು ನೀಡಿದ್ದಾರೆ. 5 ದಿನಗಳಲ್ಲಿ 150 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಮುಕ್ತವಾಗಿದೆ. ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಸಚಿವರ ಮನವಿ. ಒತ್ತಡ ಇದ್ದೇ ಇರ್ತದೆ, ಒತ್ತಡ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನಾದರೂ ಒಂದು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಈಗ ನಾನು ನಿಷ್ಠುರ ಆಗ್ತಾ ಇದ್ದೀನಿ, ನಿಜ ಆಯ್ತಾ, ನಿಷ್ಠುರ ಆಗ್ತಾ ಇದ್ದೀನಿ. ನಾವು ಕೂಡ ಏನೂ ಮಾಡದೆ ಚೆನ್ನಾಗಿ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಬರೀ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇದ್ರೆ ಬೆಂಗಳೂರು ಸುಧಾರಣೆ ಆಗುತ್ತಾ? ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಯಾರೋ ಒಬ್ಬರು ಈಗ ನಾವು ನಿಷ್ಠುರ ಆಗಬೇಕಾಗತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಜೊತೆಗೆ ನಾವು ಏನು ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಈ ಜವಾಬ್ದಾರಿ ತಗೊಂಡು ನಮ್ಮ ತಪ್ಪಾಗೋದಿಲ್ವಾ? ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಕನಿಷ್ಠ ಏನಾಗುತ್ತೋ ಬಿಡುತ್ತೋ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಬೇಕು. ಈ ಹುದ್ದೆಗೆ ನಾವು ನ್ಯಾಯ ಕೊಡಬೇಕು ಅಂದರೆ, ಈ ನಮಗೆ ನಾವು ನ್ಯಾಯ ಮಾಡಬೇಕು ಅಂದರೆ ನಮ್ಮ ಕೈಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಬೆಂಗಳೂರಿನವರು ಬೇಕು ಅಂತ ಅನಿಸಿದರೆ ಯಶಸ್ಸಾಗುತ್ತೆ. ಬೆಂಗಳೂರಿನ ಜನ ಬೇಡ ಅಂತ ತೀರ್ಮಾನ ಮಾಡಿದರೆ ಆ ರೀತಿ ಆಗುತ್ತೆ. ಬಟ್ 80% ಜನ ಸಪೋರ್ಟ್ ಮಾಡಿದ್ದಾರೆ. ತಾವು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಷ್ಠುರ ಆಗಿದ್ದೀವಿ ಇಲ್ಲ ಅಂತಲ್ಲ, ಕೆಲವರು ವಿರೋಧ ಮಾಡಿರ್ಬೋದು, ಆದರೆ ಸಾರ್ವಜನಿಕರು ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಗೆ ನಾವು ಸರ್ವ್ ಮಾಡಬೇಕಾಗತ್ತೆ. ಯಾರಿಗೂ ತೊಂದರೆ ಏನಿಲ್ಲ. ಒತ್ತುವರಿ ಮಾಡೋದು ಕಾನೂನಲ್ಲ, ಅದು ಕಾನೂನಿಗೆ ವಿರುದ್ಧ. ಸೊ ಎಲ್ಲರೂ ಸಹಕಾರ ಮಾಡಿ ಅಂತ ಮತ್ತೊಮ್ಮೆ ಮನವಿ ಮಾಡಿ.